ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಕೆ ಇ ಕಡೆಯಿಂದ ನಡೆಸಿದಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ FDA ಹುದ್ದೆಗಳಿಗೆ ನಡೆಸಿದಂಥ GK ಪೇಪರನ್ನು ಆಗಲೇ ನಾವು ಡಿಸ್ಕಷನ್ನ ಅಂದರೆ ಸಾಲ್ವನ್ನು ಮಾಡಿದ್ದೀವಿ. ಸೊ ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟ್ ಕ್ವಶನ್ಗಳ ಆನ್ಸರ್ಗಳು ಆಗಿರ್ತವೆ. ಸೊ ಈಗ ಕಮ್ಯುನಿಕೇಷನ್ ಪೇಪರ್ ಅದರಲ್ಲಿ ಕನ್ನಡ ಪಾರ್ಟನ್ನು ನಾವು ನೋಡೋಣ. ಸೊ ಮೊದಲಿಗೆ ಹೊಂದಿಸಿ ಬರೆಯಿರಿ ಒಳಗೆ. ಸೊ ಇದರಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಅಂತ ಕೊಟ್ಟರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಸವರ್ಣ ದೀರ್ಘ ಸಂಧಿ ಏನೈತಿ ದೇವಾಸುರ ಆಗುತ್ತೆ, ಮತ್ತು ಗುಣಸಂಧಿ ಏನೈತಿ ಸೂರ್ಯೋದಯನ ಆಗುತ್ತೆ, ಮತ್ತು ವೃದ್ಧಿ ಸಂಧಿ ಮಹೋನ್ನತ್ಯ ಆಗುತ್ತೆ, ಎನ್ ಸಂಧಿ ಜಾತ್ಯತೀತ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 2 ಈಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಚಂದ್ರಮುಖ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಗುರುತಿಸಿ ಅಂದರು. ಸೊ ಚಂದ್ರಮುಖ ಅಲ್ಲ, ಮುಖಚಂದ್ರ ಅನ್ನೋದು ರೂಪಕ ಅಲಂಕಾರ. ಸೊ ನಿನ್ನ ಮುಖ ಚಂದ್ರನಂತೆ ಹೋಲುತ್ತದೆ ಅಂದ ಬಂದಿತ್ತಂದ್ರೆ ಅದು ಉಪಮಾ ಅಲಂಕಾರ ಆಗ್ತಿತ್ತು. ಬಟ್ ಇಲ್ಲಿ ಏನೈತಿ ಡೈರೆಕ್ಟ್ ಬಂದಾಗ ಅಂದರೆ ನಿನ್ನ ಮುಖ ಚಂದ್ರ ಅಂದಾಗ ರೂಪಕ ಅಲಂಕಾರ ಕರೆಕ್ಟ್ ಆಗುತ್ತೆ. ಸರಳ ರಗಳೆಯ ಮಹಾಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು ಅಂತ ಕೇಳೋರು. ಸೊ ಇಲ್ಲಿ ಚಿತ್ರಾಂಗದ ಕಾವ್ಯ ಅಂತ ಕರೆಕ್ಟ್ ಆಗುತ್ತೆ. ಸೊ ಈ ಶ್ರೀ ರಾಮಾಯಣ ದರ್ಶನಮು ಕುವೆಂಪು ಅವರು ಬರೆದಾರು, ಇದನ್ನು ಕೂಡ ಕುವೆಂಪು ಅವರು ಬರೆದಾರು. ಬಟ್ ಇಲ್ಲಿ ಸರಳ ರಗಳೆ ಒಳಗೆ ಚಿತ್ರಾಂಗದ ಕಾವ್ಯ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಛಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲದಕ್ಕೂ ಮೊದಲು ಉದಯವಾಗಿರುವುದು. ಸೊ ಎಲ್ಲದಕ್ಕೂ ಮೊದಲು ಉದಯವಾಗಿದ್ದು ಯಾವುದಂದ್ರೆ ತ್ರಿಪದಿಗಳು ಮೊದಲ ಉದಯವಾಗಿವೆ. ಆಂತರ ಷಟ್ಪದಿ, ಆಂತರ ಕಂದಪದ್ಯ, ಸಾಂಗತ್ಯ ಇವೆಲ್ಲ ಉದಯವಾದವು. ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗುತ್ತದೆ. ಸೊ ವೀರಗಲ್ಲುಗಳನ್ನು ನೆತ್ತರು ಕೊಡುಗೆ ಅಂತ ಗುರುತಿಸಲಾಗುತ್ತದೆ. ನೆಕ್ಸ್ಟ್, ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸಿದ ಶಾಸನ ಅಂದರೆ ತಿಳಿಸುವ ಶಾಸನ ಯಾವುದು ಅಂತ ಕೇಳ್ಯಾರು. ಸೊ ಇಲ್ಲಿ ಬುಕ್ಕರಾಯನ ಶ್ರವಣ ಬೆಳಗೊಳ ಶಾಸನ ಐತಿ. ಈ ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯಗಳ ಬಗ್ಗೆ ಬಗೆಹರಿಸಿದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಂದರು. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಹೇಳ್ಬೋದು, ಇಲ್ಲಿ ಚಂದ್ರಶೇಖರ ಕಂಬಾರ ಅವರಿಗೆ ಲಾಸ್ಟಿಗೆ ಸಿಕ್ಕೈತಿ. ಸೊ ಡಿ ಎಲ್ಲಿ ಲಾಸ್ಟಿಗೆ ಐತಿ ಅಂದರೆ ಇಲ್ಲಿ ಐತಿ. ಸೊ ಮೊದಲಿಗೆ ಇಲ್ಲಿ ನಾಯಕ್ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್ ಅವರಿಗೆ, ಆನಂತರ UR ಅನಂತಮೂರ್ತಿ, ಆನಂತರ ಗಿರೀಶ್ ಕಾರ್ನಾಡ್, ಆನಂತರ ಚಂದ್ರಶೇಖರ್ ಕಂಬಾರ. ನೆಕ್ಸ್ಟ್, ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದು ಅಂತ ಕೇಳ್ಯಾರು ಇಲ್ಲಿ. ಸೊ ಇಲ್ಲಿ ಇದರ ಆನ್ಸರ್ ಏನಾಗುತ್ತೆ, ದುರ್ಗೇಶ ನಂದಿನಿ ಅನ್ನೋದು ಇದು ಮೊದಲು ಅನುವಾದಗೊಂಡ ಬಂಗಾಳಿ ಕಾದಂಬರಿ ಆಗೈತಿ. ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಯಾವುದು ಅಂತ ಕೇಳ್ಯಾರು. ಸೊ ಇಲ್ಲಿ ಮುದ್ದಣ್ಣ ಮನೋರಮೆ ಬರುವ ಕೃತಿ ರಾಮಾಶ್ವಮೇಧದೊಳಗೆ ಇವರ ಬಗ್ಗೆ ಬರ್ತದೆ. ನೆಕ್ಸ್ಟ್, ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಸೊ ಇದಕ್ಕೆ ಆನ್ಸರ ಮಂಗಳ ಪದ್ಯಗಳು ಎಂದು ಕರೆಯಲಾಗುತ್ತದೆ. ಸೊ ನೆಕ್ಸ್ಟ್, ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ತೀರ್ಥಂಕರ ಚರಿತೆಯಾಗಿದೆ ಅಂತ ಕೇಳ್ಯಾರು. ಸೊ ಇಲ್ಲಿ 16ನೇಯ ತೀರ್ಥಂಕರ ಶಾಂತಿನಾಥನ ಚರಿತ್ರೆಯಾಗಿದೆ. ನೆಕ್ಸ್ಟ್, ಸರಿಯಾದ ಅನುಕ್ರಮಕೆಯನ್ನು ಗುರುತಿಸಿ ಅಂದರು. ಸೊ ಇಲ್ಲಿ ದುರ್ಗಸಿಂಹನ ಪಂಚತಂತ್ರ ಇದೆ ಕರೆಕ್ಟಾ.
ಇದು ಚಂದ್ರರಾಜ ಇದು ಕರೆಕ್ಟ. ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕರೆಕ್ಟ. ಸೊ ಇಲ್ಲೇ ಮ್ಯಾಗ ಕೊಟ್ಟಾರ ಪೊನ್ನನ ಮಹಾಗೈ ಶಾಂತಿ ಪುರಾಣ. ಸೊ ಇದು ಒಂದೇ ರಾಂಗ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ BCD ಅನ್ನೋದು ಕರೆಕ್ಟ್ ಆಗುತ್ತೆ. ಈ ಕೆಳಗಿನ ಯಾವುದು ಅಲ್ಲಮನ ವಚನಗಳ ವೈಶಿಷ್ಟ್ಯವಲ್ಲ ಎಂದು ಗುರುತಿಸಿ ಅಂದರು. ಸೊ ಅಲ್ಲಮನ ವೈಶಿಷ್ಟ್ಯ ಅಲ್ಲ ಯಾವುದಂದ್ರೆ ಸರಳ ಗುಣ ಅನ್ನೋದು ಅವರ ವೈಶಿಷ್ಟ್ಯವಲ್ಲ. ನೆಕ್ಸ್ಟ್, ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಯಾರು? ಸೊ ಇದನ್ನು ಹೇಳಿದವರು ತೀನಂ ಶ್ರೀಕಂಠಯ್ಯನ ಅವರು ಏನೈತಿ ಇದನ್ನ ಹೇಳ್ತಾರೋ ಪಂಪನು ಕನ್ನಡದ ಕಾಳಿದಾಸ ಅಂತ. ನೆಕ್ಸ್ಟ್, ಇದು ಫ್ಲೋಕ್ಲೋರ್ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಅಂತ ಕೇಳೋರು. ಸೊ ಇದು ಆನ್ಸರ್ ಏನೈತಿ ವಿಲಿಯಂ ಜಾನ್ ಥಾಮ್ಸನ್ ಅವ್ರನ್ನ ಫ್ಲೋಕ್ಲೋರ್ ಅಂತ ಕರೀತಾರೋ. ಫ್ಲೋಕ್ಲೋರ್ನ ಪದದ ಜನಕ ಅಂತ ಕರೀತಾರೋ. ನೆಕ್ಸ್ಟ್, ಧರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜಾನಪದ ಕಾವ್ಯನಾಯಕ ಯಾರು ಅಂತ ಕೇಳೋರು. ಸೊ ಇಲ್ಲಿ ಆನ್ಸರ ಮಂಟೇಸ್ವಾಮಿ ಅನ್ನೋರ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭರತ ಹೇಳುವ ರಸಗಳು ಸಂಖ್ಯೆ ಎಷ್ಟು? ಸೊ ಇದಕ್ಕೆ ಆನ್ಸರ 8 ರಸಗಳು ಇಲ್ಲಿ ಕರೆಕ್ಟ್ ಆಗುತ್ತೆ. ಯೋಗವಾಹಗಳು ಎಂದರೆ? ಸೊ ಯೋಗವಾಹಗಳು ಎಂದರೆ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವುದು. ಸೊ ಇವಕ್ಕೆ ಯೋಗವಾಹಗಳು ಅಂತ ಕರೀತಾರೆ. ನೆಕ್ಸ್ಟ್, ಹಿರಿದು ಪ್ಲಸ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸೊ ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆಂದು ಕರೆಯುತ್ತಾರೆ. ಸೊ ಅಂತಂದ ಮಿಶ್ರ ವಾಕ್ಯ ಅಂತ ಕರೆಯುತ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗಾ ಅನುಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವನಿ ಎತ್ತಿದರು? ಅಂದ್ರೆ ಶಿವರಾಮ್ ಕಾರಂತ್ ಅವರು ತಮ್ಮ ಜೀವನ ಕೊನೆಯವರೆಗೂ ಧ್ವನಿ ಎತ್ತಾರು ಇದ್ರ ಬಗ್ಗೆ. ನೆಕ್ಸ್ಟ್, ಮೈಸೂರು ಗೆಜೆಟ್ ಪ್ರಥಮ ಸಂಪಾದಕರು ಯಾರು ಅಂತ ಕೇಳ್ಯಾರು. ಸೊ ಇದಕ್ಕೆ ಆನ್ಸರ್ ವಾಲ್ಟೇರ್ ಇಲಿಯಟ್ ಅನ್ನೋದೈತಿ. ಸೊ ಇದು ಸ್ವಲ್ಪ ಡೌಟ್ ಐತಿ, ನೀವು ಇದನ್ನ ಪರಿಶೀಲಿಸ್ಬೋದು. ನೆಕ್ಸ್ಟ್, ಡಾಕ್ಟರ್ DM ನಂಜುಂಡಪ್ಪ ಉನ್ನತಾಧಿಕಾರಿ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಯಿತು? ಸೊ ಇಲ್ಲಿ ಆನ್ಸರ್ ಏನಾಗ್ತದೆ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕಾಗಿ ಇದನ್ನು ನೇಮಿಸಲಾಯಿತು. ನೆಕ್ಸ್ಟ್, ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಹತ್ತಿಸಲು ಉ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಕೇಳ್ಯಾರು. ಸೊ ಇಲ್ಲಿ ಏನಾಗುತ್ತೆ ಅಕಾರಂತ್ ಅಂತ ಆಗುತ್ತೆ. ನೆಕ್ಸ್ಟ್, ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು? ಸೊ ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಬಗ್ಗೆ ಮೊದಲಿಗೆ ಹೇಳಿದವರು ಶ್ರೀ ವಿಜಯನು ಇದರ ಬಗ್ಗೆ ಹೇಳುತ್ತಾನು. ನೆಕ್ಸ್ಟ್, ಅ ಪಟ್ಟಿಯಲ್ಲಿರುವ ಪದಗಳ ಅರ್ಥವನ್ನು ಆ ಪಟ್ಟಿಯೊಂದಿಗೆ ಸರಿಹೊಂದಿಸಿ ಎಂದರು. ಕೃತಜ್ಞ. ಸೊ ಇದಕ್ಕೆ ಏನಾಗುತ್ತೆ ಕೃತಜ್ಞ ಅನ್ನೋದು ಉಪಕಾರ ಸ್ಮರಣೆ ಉಳ್ಳ ಅರ್ಥ ಆಗುತ್ತೆ. ನೆಕ್ಸ್ಟ್, ಪ್ರಧಾನ ಏನಾಗುತ್ತೆ ಇದು ವಿತರಣೆ ಆಗುತ್ತೆ. ಕೃತಜ್ಞ ಅಂತ ಐತಿ. ನೆಕ್ಸ್ಟ್, ಇದೇನಾಯ್ತು ಉಪಕಾರ ಸ್ಮರಣೆ ಇಲ್ಲದ ಅಂತ ಆಗುತ್ತೆ. ಪ್ರಧಾನ ಏನಾಗುತ್ತೆ ಇದು ಮುಖ್ಯ ಅಂತ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಯ್ತು ಆಪ್ಷನ್ 2 ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕನ್ನಡದ ಉಪಭಾಷೆಗಳಾಗಿವೆ ಅಂತ ಕೇಳ್ಯಾರು. ಸೊ ಇವುಗಳಲ್ಲಿ ಬಡಗ, ಕಾಕ್ಟು, ನಾಯ್ಕ ಮತ್ತು ತುಳು, ಕೊರಗ, ಬೆಳಾರಿ ಅನ್ನುವ ಇವ ಆಗಿದಾವ ಅನಿಸ್ತೈತಿ. ಸೊ ಇದನ್ನು ನೀವು ಗಮನಿಸಿ. ನೆಕ್ಸ್ಟ್,
ಅ ಪಟ್ಟಿಯಲ್ಲಿರುವ ಹೇಳಿಕೆಗಳನ್ನು ಆ ಪಟ್ಟಿಯಲ್ಲಿರುವ ಲೇಖಕ ಅಥವಾ ಕವಿಗಳೊಂದಿಗೆ ಸರಿಹೊಂದಿಸಿ ಎಂದರು. ಸೊ ಒಂದೂರ ಭಾಷೆಯಲ್ಲೊಂದರಲ್ಲಿ ಐತಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಅಕ್ಕ ಮಹಾದೇವಿ ಅವ್ರದ್ದು ಇದು ಕರೆಕ್ಟ್ ಆಗುತ್ತೆ. ವಿಶ್ವದ ಒಳನುಡಿ. ಸೊ ಇದು ವಿಶ್ವದ ಒಳನುಡಿ ಯಾರ್ದು ಅಂದ್ರೆ ಬೇಂದ್ರೆ ಅವ್ರದ್ದಾಗುತ್ತೆ. ಲಲ್ಲೆ ಮಾತು. ಸೊ ಲಲ್ಲೆ ಮಾತಿದ BM ಶ್ರೀ ಅವ್ರದ್ದಾಗುತ್ತೆ. ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋದು ಅಲ್ಲಂ ಪ್ರಭುಗಳದಾಗುತ್ತೆ. ಸೊ ಇಲ್ಲಿ ಆನ್ಸರ ಆಪ್ಷನ್ 3 ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಅಥವಾ ಸಮರ್ಥನೆಯನ್ನು ಗುರುತಿಸಿ ಎಂದರು. ಸೊ ಹೇಳಿಕೆ ಏನೈತಿ, ಕನ್ನಡ ಭಾಷೆಯ ವ್ಯಾಕರಣ ವ್ಯಾಚರಣೆ ನಿಯಮ ರೇಖಾತ್ಮಕವಾಗಿರುತ್ತದೆ. ಅಂದರೆ ಲಿಂಗ, ವಚನ, ವಿಭಕ್ತಿ, ಪುರುಷ ಈ 4 ಅಂಶಗಳು ಕ್ರಮಬದ್ಧವಾಗಿರಬೇಕು. ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಏನೈತಿ, ಈ ಹೇಳಿಕೆ ಏನೈತಿ ಸರಿ ಐತಿ. ಸಮರ್ಥನೆ ಏನೈತಿ ನೋಡ್ರಿ, ಕನ್ನಡದಲ್ಲಿ ಕ್ರಿಯಾಪದ ನಂತರ ಆ ವಾಕ್ಯ ವಿಸ್ತರಣೆ ಸಾಧ್ಯವಿಲ್ಲ. ಸೊ ಇದೇನಾಗುತ್ತೆ, ತಪ್ಪಾಗುತ್ತೆ. ಸೊ ಇಲ್ಲಿ ಹೇಳಿಕೆ ಅನ್ನೋದು ಸರಿ, ಸಮರ್ಥನೆ ಅನ್ನೋದು ತಪ್ಪು. ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆಹಾ ಈ ನೀರು ಸಕ್ಕರೆ ಪಾಕದಂತಿದೆ ಅಂದ ಈ ಮೇಲಿನ ವಾಕ್ಯದಲ್ಲಿ ಆಹಾ ಎಂಬುದು ಅಂತ ಏನು ಕೇಳ್ಯಾರು. ಸೊ ಇದೇನು ಹೇಳ್ತೈತಿ, ಇದು ಭಾವಸೂಚಕ ಅವ್ಯಯ ಆಗುತ್ತೆ. ನೆಕ್ಸ್ಟ್, ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯವನು. ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ ಎಂದರು. ಸೊ ಇಲ್ಲಿ ಶನಿಯನ್ನು ನಪುಂಸಕ ಲಿಂಗ ಅಂತ ಆಗುತ್ತೆ. ನೆಕ್ಸ್ಟ್, ನಿಲ್ಲು ನಿಲ್ಲು, ಬೇಗ ಬೇಗ, ಹೌದು ಹೌದು ಈ ಪದಗಳ ವ್ಯಾಕರಣಾಂಶವನ್ನು ಗುರುತಿಸಿ ಎಂದರು. ಸೊ ಇದು ದ್ವಿರುಕ್ತಿ ಆಗುತ್ತೆ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನೈತಿ ಇವರಿಗೆ ಸಹಾಯವನ್ನು ಮಾಡ್ತಾರೆ. ನೆಕ್ಸ್ಟ್, ಕವಿ ಶ್ರೀ ವಿಜಯನ ಆಶ್ರಯದಾತ. ಸೊ ಶ್ರೀ ವಿಜಯನ ಆಶ್ರಯದಾತ ಯಾರು, ಅಮೋಘ ವರ್ಷ ನೃಪತುಂಗ. ಇವನು ಶ್ರೀ ವಿಜಯನಿಗೆ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದ. ಸೊ ಅವನು ನಾಳೆ ಬಂದಾನು ಈ ವಾಕ್ಯದ ಕ್ರಿಯಾರೂಪ ಯಾವುದು. ಸೊ ಇದಕ್ಕೆ ಆನ್ಸರ್ ಇದು ಸಂಭಾವನಾರ್ಥಕ ಕ್ರಿಯಾಪದ ಆಗುತ್ತೆ. ಸೊ ಇಲ್ಲಿಗೆ ಈ ಕನ್ನಡ ಕ್ವಶನ್ಗಳು ಕಂಪ್ಲೀಟ್ ಆದವು. ಮತ್ತು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕ್ಲಾಸ್ಗಳಲ್ಲಿ ಏನೈತಿ ಉಳಿದಿದ್ದು ಇಂಗ್ಲೀಷ್ ಮತ್ತು ಕಂಪ್ಯೂಟ್ರನ್ನು ಹಾಕ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.